ದರ್ಶನ್ ಪಾಲಿಗೆ ಜೈಲುವಾಸ ಅನ್ನೋದು ಅಕ್ಷರಶಃ ನರಕದಂತಾಗಿದೆ. ಕಂಬಿ ಹಿಂದೆ ಸೇರಿ 1 ವರ್ಷ ಕಳೆದ್ರೂ ಹೊರಬರೋ ಸೂಚನೆ ಸಿಕ್ತಿಲ್ಲ. ಈ 1 ವರ್ಷದಲ್ಲಿ ಏನೆಲ್ಲ ಆಯಿತು, ದರ್ಶನ್ ಪಾಲಿಗೆ ಎದುರಾಗಿರುವಂತಹ ಅಗ್ನಿ ಪರೀಕ್ಷೆ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಅವ್ರು ಇಂಟೆನ್ಷನಲಿ ಮಿಸ್ಟೇಕ್ ಮಾಡಿಲ್ಲ, ಅದು ಮಾಡಿರೋ ಮಿಸ್ಟೇಕ್ ಕೂಡ ಒಂದು ನ್ಯಾಯಕ್ಕೋಸ್ಕರ. ವರ್ಷದಿಂದನೂ ಅವ್ರು ಇದ್ದಾರೆ, ಆದಷ್ಟು ಬೇಗ ಬಂದುಬಿಟ್ರೆ ಎಲ್ಲರಿಗೂ ಆಗಿ ಖುಷಿ ಆಗುತ್ತೆ. ಗೀಚಿದ ಬ್ರಹ್ಮ ಗೀಚುವ ಮುನ್ನ ಯೋಚಿಸಲೇ ಇಲ್ಲ. ಹಣೆಯ ಮೇಲೆ ಕೆತ್ತಿದ ಮೇಲೆ ತಿದ್ದುವವರಾರಿಲ್ಲ. ಈ ಮಾತು ಅಕ್ಷರಶಃ 100% ಸತ್ಯ. ಯಾಕಂದ್ರೆ ಒಮ್ಮೆ ಮಾಡಬಾರ್ದನ್ನ ಮಾಡಿದ್ರೆ ಮುಗದೇ ಹೋಯ್ತು. ಹಣೆ ಬರಹ ಗೀಚಿದ ಬ್ರಹ್ಮನೂ ಕೂಡ ನಮ್ಮ ಹಣೆ ಬರಹ ಬದಲಾಯಿಸೋದಕ್ಕಾಗಲ್ಲ. ದರ್ಶನ ವಿಷಯದಲ್ಲೂ ಇದೇ ಆಗಿದ್ದು. ದರ್ಶನ ಪಾಲಿಗೆ ಹಣೆ ಬರಹ ಅನ್ನೋದ ಅಥವಾ ಡಿಬೋಸ್ ಅನ್ನೋ ದೌಲತ್ತಲ್ಲಿ ಮಾಡಿಕೊಂಡ ಸ್ವಯಂಕೃತ ಅಪರಾಧ ಅನ್ನೋದ ಒಂದೂ ಗೊತ್ತಾಗ್ತಿಲ್ಲ. ಆದ್ರೆ ಸುಬ್ಬಿಯ ಸಾಂಗತ್ಯ ಬದುಕಿದ್ದಾಗಲೇ ನರಕ ತೋರಿಸ್ತಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಪರಾಕ್ರಮ ಮೆರೆದವರು ನರನಾಡಿಯಲ್ಲೂ ನರಕ ನೋಡುತ್ತಿದ್ದಾರೆ. ಕೋಟಿ ಕೋಟಿ ಕಾಸಿದೆ, ಬಾಸ್ ಅನ್ನೋ ಬಿರುದಿದೆ, ಹೋದಲ್ಲಿ ಬಂದಲ್ಲಿ ಮುತ್ತಿಕೊಳ್ಳೋ ಅಭಿಮಾನಿಗಳಿದ್ದಾರೆ. ಆದ್ರೆ ಅದನ್ನ ಅನುಭವಿಸೋ ಯೋಗವಿಲ್ಲ. ಕೊಲೆ ಕೇಸಲ್ಲಿ ತಗಲಾಕೊಂಡು ವರ್ಷ ಆದ್ರೂ ಇನ್ನೂ ಹೊರಬರುವುದಕ್ಕಾಗ್ತಿಲ್ಲ. ದಿನದಿಂದ ದಿನಕ್ಕೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾನೆ ಹೋಗ್ತಿದೆ. ಕಂಬಿ ಹಿಂದೆಯೇ ಕರಗಿದ ದಾಸನ 1 ವರ್ಷ. ದಾಸನ ಭವಿಷ್ಯಕ್ಕೆ ಕಾರ್ಮೋಡ, ಬದುಕೇ ಅತಂತ್ರ. ಬದುಕು ಅನ್ನೋದು ಅಂದ್ಕೊಂಡಂತೆ ಅಲ್ಲ, ನಾವು ಮಾಡಿಕೊಂಡಂತೆ ಅಂತಾರಲ್ಲ. ಈ ಮಾತು 100% ಸತ್ಯ. ಯಾಕಂದ್ರೆ ದರ್ಶನ್ ಪಾಲಿಗೆ ಅಂದ್ಕೊಂಡಿದ್ದೆಲ್ಲ ಕಣ್ಮುಂದೆ ಇತ್ತು. ಕಷ್ಟದ ದಿನಗಳನ್ನ ಮೆಟ್ಟಿ ನಿಂತವರು ಕುಬೇರನಾಗಿ ಮೆರೆದಾಡುವುದಕ್ಕೆ ಶುರು ಮಾಡಿದ್ರು. ದರ್ಶನ್ ಸಿನಿಮಾ ಬರುತ್ತೆ ಅಂದ್ರೆ ಇಡೀ ಕರುನಾಡಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗ್ತಿತ್ತು. ಹೀಗಾಗಿಯೇ ಸ್ಯಾಂಡಲ್ವುಡ್ ಪಾಲಿಗೆ ದರ್ಶನ್ ಬಾಕ್ಸ್ ಆಫೀಸ್ ಸರದಾರನಾಗಿದ್ರು. ಆದ್ರೆ ಏನ್ ಮಾಡೋದು, ಈ ಎಲ್ಲ ಅದೃಷ್ಟವನ್ನ ದರ್ಶನ್ ತಮ್ಮ ಕೈಯಾರೆ ಹಾಳು ಮಾಡಿಕೊಂಡ್ರು. ಸುಬ್ಬಿಯ ಸ್ನೇಹ ಬೆಳೆಸಿದ ದರ್ಶನ್ಗೆ ಚಕ್ರವರ್ತಿ ಅನ್ನೋ ಪಟ್ಟ ಕಳಚಿಬಿತ್ತು. ಪವಿತ್ರ ಗೌಡ ಮೆಚ್ಚಿಸೋದಕ್ಕೋಗಿ ಮಾಡಬಾರದನ್ನೆಲ್ಲ ಮಾಡಿದ್ರು. ಸಿನಿಮಾದಲ್ಲಿ ಹೀರೋಯಿಸಂ ತೋರಿಸ್ತಿದ್ದವರು ರಿಯಲ್ ಲೈಫ್ನಲ್ಲೂ ಹೀರೋಯಿಸಂ ತೋರಿಸೋದಕ್ಕೋದ್ರು. ಕೊನೆಗೆ ಇದೇ ಹೀರೋಯಿಸಂ ಈಗ ಕಂಬಿ ಹಿಂದೆ ಬಂದು ನಿಲ್ಲುವಂತೆ ಮಾಡಿದೆ. 2ನೇ ಬಾರಿ ಜೈಲಿಗೆ ಹೋಗಿ ಭರ್ತಿ 1 ವರ್ಷ ಕಳೆದಿದೆ. ದರ್ಶನ್ ಬದುಕು ಜೈಲಲ್ಲೇ ಕರಗೋದಕ್ಕೆ ಶುರುವಾಗಿದೆ. ಆಗಸ್ಟ್ 14, 2025 ದರ್ಶನ್ ಪಾಲಿಗೆ 2ನೇ ಬಾರಿ ಬರಸಿಡಿಲು ಅಪ್ಪಳಿಸಿದ್ದ ದಿನ. ಹೈಕೋರ್ಟ್ನಲ್ಲಿ ಜಾಮೀನು ಪಡೆದಿದ್ದ ದರ್ಶನ್ ಇನ್ನೇನು ಫ್ರೀ ಆದಿ ಅನ್ನೋ ಗುಂಗಲ್ಲಿ ತೇಲಾಡ್ತಿದ್ರು. ಸಿನಿಮಾ ಶೂಟಿಂಗ್ ಅದು ಇದು ಅಂದ್ಕೊಂಡು ವಿದೇಶಕ್ಕೂ ಹಾರಿ ಬಂದಿದ್ರು. ಇನ್ನೇನು ಸದ್ಯಕ್ಕಂತೂ ಜೈಲು ಕಡೆ ಮುಖ ಹಾಕಲ್ಲ ಅಂದ್ಕೊಂಡವರ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿದ್ವು. ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡ್ತಿದ್ದಂತೆ ದರ್ಶನ್ ನಿಂತಲ್ಲೇ ಕುಸಿದು ಹೋಗಿದ್ರು. ಆಮೇಲೆ ಶುರುವಾಗಿದ್ದೇ ನೋಡಿ ನರಕದ ಬದುಕು. ಹೆಜ್ಜೆ ಹೆಜ್ಜೆಗೂ ಸಂಕಷ್ಟಗಳ ಸರಮಾಲೆ ಸುತ್ತಕೊಳ್ತಿದೆ. ಆಪ್ತರು ಅನ್ನಿಸ್ಕೊಂಡವರೇ ಶತ್ರುಗಳಾಗ್ತಿದ್ದು ಕಾನೂನಿನ ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಿದೆ. ಆಗಸ್ಟ್ 14, 2025 ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡಿ ಆದೇಶ ನೀಡಿತ್ತು. ಇದರ ಬೆನ್ನಲ್ಲೇ ಅವತ್ತೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಜೈಲಿಗೆ ಶಿಫ್ಟ್ ಮಾಡಿದ್ರು. ನಂತರ ನವೆಂಬರ್ 3ನೇ ತಾರೀಕು ದರ್ಶನ್ ಸೇರಿ ಎಲ್ಲ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಲಾಯಿತು. ಇದೆಲ್ಲ ಆದ 8 ತಿಂಗಳ ಬಳಿಕ ಮೇ 15, 2026 ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ ಮತ್ತೆ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಆಗಲೂ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿತ್ತು. 1 ವರ್ಷದೊಳಗೆ ವಿಚಾರಣೆ ನಡೆಸಿ ಅಲ್ಲಿವರೆಗೂ ಬೇಲಿಲ್ಲ ಅಂತ ಸೂಚನೆ ನೀಡಿತ್ತು. ಹೀಗಾಗಿ ದಿಕ್ಕು ಕಾಣದಂತಾದ ದರ್ಶನ್ ಜುಲೈ 3 ಮತ್ತೊಮ್ಮೆ ಸುಪ್ರೀಂ ಮೊರೆ ಹೋಗಿದ್ರು. ಬೇಲ್ ನಿಷೇಧ ಆದೇಶದ ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಆಗಲೂ ಸುಪ್ರೀಂ ಕೋರ್ಟ್ ಸ್ಪಷ್ಟನೆ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಆಗಸ್ಟ್ 7ನೇ ತಾರೀಕು ದರ್ಶನ್ ಆಪ್ತನಾಗಿದ್ದ ಹಾಗೂ ಕೊಲೆ ಕೇಸ್ನ ಆರೋಪಿಯಾಗಿದ್ದ
A14 ಪ್ರದೋಷ್ ಮಾಫಿ ಸಾಕ್ಷಿಯಾಗಿ 59ನೇ CCH ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ ಆಕ್ಷೇಪಣೆಗೆ ಯಾರಿಗೂ ಅವಕಾಶವಿಲ್ಲ ಅಂತ ಆದೇಶ ನೀಡಿತ್ತು. ಹೀಗಾಗಿ ಆಗಸ್ಟ್ 13ನೇ ತಾರೀಕು ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಹೈಕೋರ್ಟ್ ಕೂಡ ಈ ಹಂತದಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂತ ಅರ್ಜಿ ವಜಾ ಮಾಡಿತ್ತು. ಈ ಎಲ್ಲ ಪ್ರಕ್ರಿಯೆ ಶುರುವಾಗಿ ಇವತ್ತಿಗೆ ಭರ್ತಿ 1 ವರ್ಷ. ದರ್ಶನ್ 2ನೇ ಬಾರಿ ಜೈಲಿಗೆ ಸೇರಿ 365 ದಿನವೇ ಕಳೆದು ಹೋಗಿದೆ. ಅವ್ರು ಆಚೆ ಬರ್ಬೇಕು. ಅವ್ರು ಮಾಡಿದ ಸರಿನೇ ಇದೆ, ಅವ್ರು ಆಚೆ ಬರ್ಬೇಕು. ಅವ್ರು ಇಂಟೆನ್ಷನಲಿ ಮಿಸ್ಟೇಕ್ ಮಾಡಿಲ್ಲ, ಅದು ಮಾಡಿರೋ ಮಿಸ್ಟೇಕ್ ಕೂಡ ಒಂದು ನ್ಯಾಯಕ್ಕೋಸ್ಕರ. ಸೊ ರಿಲೀಸ್ ಆಗಬೇಕು. ಯಾಕೆಂದರೆ ತುಂಬ ಘೋರ ಅಪರಾಧಗಳು ಮಾಡಿರೋರೆಲ್ಲ ಈಚೆ ಹೋರಾಡ್ತಿದ್ದಾರೆ ಬಿಕಾಸ್ ಆಫ್ ಡೆಮೋಕ್ರಸಿ. ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರೆದಾಡಬೇಕಿದ್ದ ದರ್ಶನ್ ಈಗ ಕಂಬಿ ಹಿಂದೆ ಕಣ್ಣೀರಿಡುತ್ತಿದ್ದಾರೆ. ಸ್ಟಾರ್ ಪಟ್ಟ ಇರಲಿ, ನೆಮ್ಮದಿಯ ಬದುಕೂ ಇಲ್ಲದಂತಾಗಿದೆ. ದಿನೇ ದಿನೇ ದರ್ಶನ್ ಭವಿಷ್ಯವೂ ಕತ್ತಲಾಗುವುದಕ್ಕೆ ಶುರುವಾಗ್ತಿದೆ. ಯಾಕಂದ್ರೆ ದರ್ಶನ್ಗೆ ಜಾಮೀನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಕೇಸ್ನಲ್ಲಿ ಗೆದ್ದು ಬರ್ತಾರಾ ಅದೂ ಗೊತ್ತಿಲ್ಲ. ಜೊತೆಗಿದ್ದವರೇ ಈಗ ದರ್ಶನ್ ಪಾಲಿಗೆ ದುಶ್ಮನ್ಗಳಾಗಿದ್ದಾರೆ. ಹೀಗಾಗಿ ಕೊಲೆ ಕೇಸ್ ದರ್ಶನ್ ಪಾಲಿಗೆ ಅಕ್ಷರಶಃ ನರಕ ತೋರಿಸ್ತಿದೆ. ಕಾನೂನು ಹೋರಾಟದಲ್ಲಿ ಪದೇ ಪದೇ ಹಿನ್ನಡೆಯಾಗ್ತಿದೆ. ಇದು ದರ್ಶನ್ ಪಾಲಿಗೆ ಮಾತ್ರವಲ್ಲ, ಅವರ ಅಭಿಮಾನಿಗಳನ್ನು ದುಃಖದಲ್ಲಿ ಮುಳುಗಿಸುವಂತೆ ಮಾಡಿದೆ. ಜನರಲ್ ಆಗಿ ಹೇಳಿದ್ರೆ ಅದೇ ಕೋರ್ಟ್ ಏನು ಹೇಳುತ್ತೋ ಅದನ್ನೇ ಮಾಡಬೇಕು. ಬಟ್ ಇನ್ ಕೇಸ್ ಅವ್ರದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ಕೋರ್ಟ್ ಬಿಡುಗಡೆ ಮಾಡಿ ಅವ್ರು ಆಚೆ ಬಂದರೆ ಎಲ್ಲರಿಗೂ ಫ್ಯಾನ್ಸ್ ಆಗಿ ಎಲ್ಲರಿಗೂ ಖುಷಿ ಆಗುತ್ತೆ. ಒಟ್ನಲ್ಲಿ ದುಡುಕಿನ ಕೈಗೆ ಬುದ್ಧಿ ಕೊಟ್ಟ ದರ್ಶನ್ ಬದುಕನ್ನೇ ಕತ್ತಲು ಮಾಡಿಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿರೋ ಸಾರಥಿ ಅದ್ಯಾವಾಗ ರಿಲೀಸ್ ಆಗ್ತಾರೋ ದೇವರೇ ಬಲ್ಲ. ಗೀತಾ, ನ್ಯೂಸ್ 18 ಬೆಂಗಳೂರು. ಪ್ರಜ್ವಲ್ ರೇವಣ್ಣನ ಪೋಲಿ ಪುರಾಣ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಜೈಲಿಗೆ ಹೋದ್ಮೇಲೂ ಕೋಲ್ ಮಿಂಚಿನ ಕಹಾನಿ ನೋಡೋದು ಬಿಟ್ಟಿಲ್ಲ. ಹೀಗಾಗಿಯೇ ಪ್ರಜ್ವಲ್ರ ಮೊಬೈಲ್ ಜೊತೆಗೆ ದಿಂಬಿನ ರಹಸ್ಯವೂ ಬಿಚ್ಕೊಂಡಿದೆ. ದಿನಕ್ಕೊಂದರಂತೆ ಬಿಚ್ಚಿಕೊಳ್ತಿದೆ ಪ್ರಜ್ವಲ್ ಪೋಲಿ ಪುರಾಣ. ಡೈರಿ ಸೀಕ್ರೆಟ್, ಶಿವ ಪಾರ್ವತಿ ಗರ್ಲ್ ಫ್ರೆಂಡ್ ಹೆಸರು. ಬೇಡದ ವಿಷಯಕ್ಕೆ ಸುದ್ದಿಯಾಗಿದ್ದ ಪ್ರಜ್ವಲ್ ರೇವಣ್ಣ ಮತ್ತೊಮ್ಮೆ ಅಂಥದ್ದೇ ವಿಷಯಕ್ಕೆ ಸದ್ದು ಮಾಡ್ತಾ ಇದ್ದಾರೆ. ಜೈಲಿಗೆ ಹೋದ್ಮೇಲೂ ಬುದ್ಧಿ ಕಲೀಲಿಲ್ವಾ ಅಂತ ಜನ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಮೊನ್ನೆ ತಾನೇ ಪರಪನಗ್ರಹರ ಜೈಲಿನ ಮೇಲೆ ದಾಳಿ ನಡೆಸಿದ್ದ ಸಿಸಿಬಿ ಅಧಿಕಾರಿಗಳು ಪ್ರಜ್ವಲ್ ಪುರಾಣವನ್ನ ಬಿಚ್ಚಿಟ್ಟಿದ್ದಾರೆ. ರೇವಣ್ಣ ಬಳಿಯಿದ್ದ ಮೊಬೈಲ್ ಜೊತೆಗೆ ಡೈರಿಯೊಂದರ ಸೀಕ್ರೆಟ್ ಅನ್ನು ಬಯಲಿಗೆಳೆದಿದ್ದಾರೆ. ಸಿಸಿಬಿ ಪೊಲೀಸರ ದಾಳಿ ವೇಳೆ ಬೆಚ್ಚಿ ಬೀಳಿಸೋ ಸಂಗತಿಗಳು ಬೆಳಕಿಗೆ ಬಂದಿದೆಯಂತೆ. ಪ್ರಜ್ವಲ್ ಬಳಿ ಇದ್ದಂತಹ ಮೊಬೈಲ್, ಅದರ ಜೊತೆಗೆ ನೋಟ್ಬುಕ್, ಒಂದಿಷ್ಟು ಪೇಪರ್ ಕಟಿಂಗ್ಸ್ಗಳೆಲ್ಲವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಪ್ರಜ್ವಲ್ ಬಳಿ ಸಿಕ್ಕ ಡೈರಿಯಲ್ಲಿ 3 ಹೆಸರು ಹಾಗೂ ಹಲವು ಪೇಪರ್ ಕಟಿಂಗ್ಗಳು ಪತ್ತೆಯಾಗಿವೆ. ಡೈರಿಯಲ್ಲಿ ಶಿವ ಪಾರ್ವತಿ ಹೆಸರನ್ನ ಉಲ್ಲೇಖಿಸಿದ್ದು ತಂದೆ ತಾಯಿ ಹೆಸರನ್ನೇ ಶಿವ ಪಾರ್ವತಿ ಅಂತ ಬರೆದಿಟ್ಟಿದ್ರಂತೆ. ಜೊತೆಗೆ ಗರ್ಲ್ ಫ್ರೆಂಡ್ ಹಾಗೂ ಸ್ನೇಹಿತರ ಹೆಸರನ್ನ ಬರೆದಿಟ್ಟುಕೊಂಡಿದ್ರಂತೆ. ಇಷ್ಟೇ ಅಲ್ಲದೆ ಲಾಯರ್ಸ್ ನಂಬರ್ ಅನ್ನು ಬರೆದುಕೊಂಡಿರುವಂತಹ ಪ್ರಜ್ವಲ್ ಫೋನಿನಿಂದ ವಿಡಿಯೋ ಕಾಲ್, ನಿತ್ಯವೂ ಚಾಟಿಂಗ್ ಮಾಡಿದ ಶಂಕೆ ವ್ಯಕ್ತವಾಗಿದೆ. ಅಲ್ಲದೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಮಾಡೆಲ್ಗಳ ಫೋಟೋಗಳು ಸಿಕ್ಕಿದ್ದು, ಪೇಪರ್ಸ್ ಹಾಗೂ ಮ್ಯಾಗಝಿನ್ ನಲ್ಲಿ ಬರೋ ಮಾಡೆಲ್ಗಳ ಫೋಟೋಗಳನ್ನ ಕತ್ತರಿಸಿ ಇಟ್ಕೊಂಡಿದ್ದಂತೆ. ಅಲ್ಲದೆ ಪೆನ್ ಡ್ರೈವ್ ನಲ್ಲೂ ಅಶ್ಲೀಲ ವಿಡಿಯೋಗಳಿರೋ ಅನುಮಾನ ವ್ಯಕ್ತವಾಗಿದ್ದು, ಪೆನ್ ಡ್ರೈವ್, ಮೊಬೈಲ್ ಅನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಇದ್ರ ಜೊತೆಗೆ ಸಾಕ್ಷಿಗಳಿಗೂ ಪ್ರಜ್ವಲ್ ಬೆದರಿಕೆ ಹಾಕಿರೋ ಅನುಮಾನ ಶುರುವಾಗಿದೆ. ಯಾವಾಗ ಜೈಲಿನ ಕರ್ಮಕಾಂಡ ಬಯಲಾಯಿತು, ಡಿಜಿಪಿ ಅಲೋಕ್ ಕುಮಾರ್ ಪರಪನಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು. ಈ ವೇಳೆ ಜೈಲಾಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದು ಸಸ್ಪೆಂಡ್ ಆದವರ ವಿಚಾರಣೆ ನಡೆಸಿದ್ರು. ಅವರು ಮಾಡ್ತಾ ಇದ್ದಾರೆ, ಇನ್ಕ್ವೈರಿ ನಮ್ಮ ಡಿಐಜಿ ಅವರು ಮಾಡ್ತಾರೆ. ಸರ್, ಈಗ ಎಷ್ಟು ಜನ ಸಸ್ಪೆಂಡ್ ಆಗಿದ್ದಾರೆ? ಅಲ್ಲ, ಅದೆಲ್ಲ ಈಗ ಅದು ಮೊದಲೇ ಹೇಳಿದ್ದೇನೆ ಏನಿದೆ. ಈಗ ಇನ್ಕ್ವೈರಿ ನಡೀತಾ ಇದೆ, ಆ ನಂತರ ಮುಗಿದ ನಂತರ ಹೇಳಿ. ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಆ ಮೊಬೈಲ್ ಬಳಕೆ ಮಾಡ್ತಿದ್ದು ನಿಜಾನ? ವಿಡಿಯೋ ಆಚೆ ಒಂದು ಬಂದಿತ್ತು ನೋಡಿ, ಅದು ಸಿಸಿಬಿಗೆ ಕೇಳಬೇಕು. ತನಿಖೆದು ವಿಷಯಗಳು ಸಿಸಿಬಿಗೆ ಕೇಳಬೇಕು. ಅದು ತನಿಖೆಗೆ ಸಂಬಂಧಪಟ್ಟ ವಿಷಯ ಇದೆ, ಅವರು ತನಿಖೆ ಮಾಡ್ತಾರೆ. ಈಗ ನಾವು ಇದು ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಅಲ್ಲ, ನಾನು ಒಂದು ಜನರಲ್ ವಿಸಿಟ್ಗೆ ಬಂದಿದ್ದೆ.
ಪರಿಶೀಲನೆ ಮಾಡಿದ್ದಾನೆ. ಬೇರೆ ಬೇರೆ ಬ್ಯಾರಕ್ಲಿ ಏನಿದೆ, ಅದು ಏನೇನು ಸಮಸ್ಯೆಗಳು ಇದೆ ಅದು ಪರಿಶೀಲನೆ ಮಾಡಿದ್ದೀನಿ. ಒಟ್ನಲ್ಲಿ ಪ್ರಜ್ವಲ್ ಪುರಾಣ ಮತ್ತೊಮ್ಮೆ ತೆರೆದುಕೊಂಡಿದ್ದು ಮೊಬೈಲ್ನಲ್ಲಿ ಯಾವೆಲ್ಲ ಮಾಯಾಲೋಕ ಬಚ್ಚಿಟ್ಟಿದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಮಾದೇಶ್ ಸಿ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆಕೆ ಬಿಜೆಪಿ ಶಾಸಕರ ಮಗಳು, ಜೊತೆಗೆ ಪೊಲೀಸ್ ಅಧಿಕಾರಿಯ ಪತ್ನಿ. ಹೀಗಾಗಿ ಎಲ್ಲರಿಗಿಂತ ಚೆನ್ನಾಗಿ ಇವರಿಗೆ ಕಾನೂನಿನ ಅರಿವಿರಬೇಕಿತ್ತು. ಆದ್ರೆ ದೇವರ ದರ್ಶನಕ್ಕೆ ಹೋದವರು ನಾನ್ ಯಾರು ಗೊತ್ತಾ ಅಂತ ಪೊಲೀಸರ ಮೇಲೆ ಕೈ ಎತ್ತಿದ್ದಾರೆ. ನನ್ನ ಮಗಳೇನೋ ಕಪ್ಪಾಳಕ್ಕೇನೋ ಹೊಡೆದಿದ್ದಾಳೆ ಅಂತೇಳಿ ನನ್ನ ಮಗಳು ಹೇಳಿದ್ರು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ರು. ಆರತಿ ಉಕ್ಕಡದಲ್ಲಿ ಕಾಕಿ ಮೇಲೆ ಕೈ ಎತ್ತಿದ ಶಾಸಕರ ಮಗಳು. ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ ಮಗಳು, ಕ್ಷಮೆ ಕೇಳಿದ ಅಪ್ಪ. ದೊಡ್ಡವರ ಮಕ್ಕಳು ಅಂದ್ರೆ ದೊಡ್ಡತನ ತೋರಿಸ್ಬೇಕು, ಅದನ್ ಬಿಟ್ಟು ದಡ್ಡತನ ತೋರಿಸಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಜೀವಂತ ಸಾಕ್ಷಿ. ಅಪ್ಪ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ, ಗಂಡ ಪೊಲೀಸ್ ಇಲಾಖೆಯಲ್ಲಿ ಡಿವೈಎಸ್ಪಿ. ಹೀಗಾಗಿ ಸಮಾಜದಲ್ಲಿ ಇವರಿಗೊಂದು ನೇಮು ಫೇಮು ಇತ್ತು. ಅದನ್ನ ಉಳಿಸ್ಕೊಳ್ಳೋದು ಬಿಟ್ಟು ಕೈ ಎತ್ತೋ ಹಂತಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋದವರು ಮಹಿಳಾ ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ನಮ್ಮಪ್ಪ ಯಾರು ಗೊತ್ತಾ ಅಂತ ಪೊಲೀಸರ ಮೇಲೆಯೇ ಪೌರುಷ ತೋರಿಸಿದ್ದಾರೆ ಅಂತ ಎಂಎಲ್ಎ ಸುರೇಶ್ ಗೌಡ ಮಗಳ ಮೇಲೆ ಕೇಸ್ ದಾಖಲಾಗಿದೆ. ಇವರೇ ನೋಡಿ ಈ ಸ್ಟೋರಿಯ ಕೇಂದ್ರಬಿಂದು. ಹೆಸರು ಐಶ್ವರ್ಯ ಅಂತ. ಶಾಸಕ ಸುರೇಶ್ ಗೌಡ ಪುತ್ರಿ, ಗಂಡ ಪೊಲೀಸ್ ಅಧಿಕಾರಿ. 2 ದಿನದ ಹಿಂದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಆರತಿ ಉಕ್ಕಡಕ್ಕೆ ಹೋಗಿದ್ರು. ಭೀಮನ ಅಮಾವಾಸ್ಯೆ ಇದ್ದಿದ್ರಿಂದ ಭಕ್ತರ ದಂಡೆ ಹರಿದು ಬಂದಿತ್ತು. ಹೀಗಾಗಿ ಭಕ್ತರನ್ನ ಕಂಟ್ರೋಲ್ ಮಾಡೋದು ಪೊಲೀಸರಿಗೂ ಸವಾಲಾಗಿತ್ತು. ಇದೇ ವೇಳೆಯೇ ನೋಡಿ ಹಂಗಾಮವೇ ನಡೆದಿದ್ದು. ದೇವಸ್ಥಾನಕ್ಕೆ ಬಂದಿದ್ದ ಐಶ್ವರ್ಯ ಮಹಿಳಾ ಪಿಎಸ್ಐ ಮೇಲೆ ಕೈ ಎತ್ತಿದ್ದಾರಂತೆ. ಅಲ್ಲದೆ ಕಪಾಳ ಮೋಕ್ಷ ಮಾಡಿ ನಿನ್ನನ್ನ ನೋಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದಾರಂತೆ. ಈ ಸಂಬಂಧ ಶಾಸಕರ ಮಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಎಫ್ಐಆರ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, 12/8/2026 ನನಗೆ ಕ್ಯಾತನಹಳ್ಳಿ ಪೊಲೀಸ್ ಠಾಣಾ ಸರಹದ್ದು ಆರತಿ ಉಕ್ಕಡದಲ್ಲಿ ಬಂದೋಬಸ್ತ್ ಕರ್ತವ್ಯಕ್ಕೆ ನೇಮಕ ಮಾಡಿದ್ದರು. ಅದರಂತೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಗರ್ಭಗುಡಿ ಪ್ರಾಂಗಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಸಂಜೆ 4:30 ಸಮಯದಲ್ಲಿ ದೇವಸ್ಥಾನದ ಬಲಭಾಗದ ಕಡೆಗೆ ಮದ್ದೂರು ಪಿಎಸ್ಐ ಶೇಖರ್ ಅವರು ಒಬ್ಬ ಗಂಡಸು ಮತ್ತು 2 ಹೆಂಗಸರನ್ನ ದೇವಸ್ಥಾನದ ಬಲಬದಿಯಲ್ಲಿ ಕರೆದುಕೊಂಡು ಬಂದರು. ಅಲ್ಲಿ ದರ್ಶನ ಪಡೆದು ನಂತರ ಭಕ್ತರು ಹೋಗ್ತಿದ್ದ ವಿರುದ್ಧ ದಿಕ್ಕಿನಲ್ಲಿ ಬಂದು ನಾನು ಗರ್ಭಗುಡಿ ಪ್ರವೇಶಿಸಬೇಕು ಅಂತ ಹೇಳಿದ್ರು. ಆಗ ನಾನು ತುಂಬಾ ರಶ್ ಇದೆ, ನಿಮ್ಮನ್ನ ಬಿಟ್ರೆ ಜನರು ಗಲಾಟೆ ಮಾಡ್ತಾರೆ, ಸ್ವಲ್ಪ ಸಮಯ ಕಾಯಿರಿ ಬಿಡ್ತೀನಿ ಅಂತ ಹೇಳಿದೆ. ಆಗ ತಕ್ಷಣಕ್ಕೆ ಆ ಮಹಿಳೆ ನಾನು ಕಾಯಲು ಸಾಧ್ಯವಿಲ್ಲ, ನಾನು ಯಾರು ಗೊತ್ತೇ, ನಾನು ಒಬ್ಬ ಪೊಲಿಟಿಕಲ್ ಲೀಡರ್ ಮಗಳು ಅಂತ ಗಲಾಟೆಯನ್ನ ಮಾಡಿದ್ಲು. ಆಗ ನಾನು ನೀವು ಯಾರಾದ್ರೂ ಸರಿ, ಸ್ವಲ್ಪ ಸಮಯ ಕಾಯ್ಬೇಕು, ಈಗ ಬಿಡೋಕ್ ಸಾಧ್ಯವಿಲ್ಲ ಅಂತ ಹೇಳಿದೆ. ತಕ್ಷಣ ಆಕೆ ಏರು ಧ್ವನಿಯಲ್ಲಿ ಮಾತನಾಡ್ತಾ ಅವಾಚ್ಯ ಶಬ್ದಗಳಿಂದ ನನ್ನನ್ನ ಬೈಯಲು ಶುರು ಮಾಡಿದ್ಲು. ನಿನಗೆ ಎಲ್ಲಿ ಬುದ್ಧಿ ಕಲಿಸ್ಬೇಕು ನನಗೆ ಗೊತ್ತು ಅಂತ ಕೂಗಾಡುತ್ತಾ ನನ್ನ ಕಪಾಳಕ್ಕೆ ಹೊಡೆದು ನನ್ನ ಮೇಲೆ ಹಲ್ಲೆ ಮಾಡಿದಳು. ಆಗ ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡಬಹುದು ಅಂತ ನನ್ನನ್ನ ರಕ್ಷಿಸಿಕೊಳ್ಳೋಕೆ ನನ್ನ ಕೈ ಅಡ್ಡ ಮಾಡಿ ಅವಳ ಮುಖಕ್ಕೆ ತಳ್ಳಿದೆನು. ಆಗ ನಿನಗೆ ಒಂದು ಗತಿ ಕಾಣಿಸ್ತೀನಿ, ನಾನು ಒಬ್ಬ ಎಂಎಲ್ಎ ಮಗಳು, ನಾನು ಒಬ್ಬ ಡಿವೈಎಸ್ಪಿ ಹೆಂಡತಿ, ನನ್ನನ್ನೇ ನೀನು ಕಾಯಿಸ್ತೀಯಾ, ನೀನು ಕೇವಲ ಒಬ್ಬ ಪೊಲೀಸ್ ಅಂತ ನನಗೆ ಬೆದರಿಕೆ ಹಾಕಿದ್ಲು. ನಂತರ ಆಕೆ ಹೆಸರು ಐಶ್ವರ್ಯ ಅಂತ ಗೊತ್ತಾಯಿತು. ಸಮವಸ್ತ್ರದಲ್ಲಿ ಕರ್ತವ್ಯದಲ್ಲಿದ್ದ ನನ್ನ ಮೇಲೆ ಗಲಾಟೆ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೈದು ನನ್ನ ಕಪಾಳಕ್ಕೆ ಹೊಡೆದು ಹಲ್ಲೆ ಮಾಡಿ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬೆದರಿಕೆ ಹಾಕಿರುವ ಐಶ್ವರ್ಯಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗಿ ವಿನಂತಿ. ಹೀಗಂತ ಪಿಎಸ್ಐ ಸಬಿತಾ ಬಿ ಅವರು ದೂರನ್ನ ದಾಖಲಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೇಸ್ ಕೂಡ ದಾಖಲಾದ್ರೂ ಇನ್ನು ಆರೋಪಿಯನ್ನ ಬಂಧಿಸೋ ಕೆಲಸ ಮಾಡಿಲ್ಲ. ಹೀಗಾಗಿ ಪೊಲೀಸ್ ಇಲಾಖೆ ಮೇಲೆಯೇ ಆರೋಪ ಕೇಳಿ ಬರುವುದಕ್ಕೆ ಶುರುವಾಗಿದೆ. ಶಾಸಕರ ಮಗಳು ಅನ್ನೋ ಕಾರಣಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಿದ್ದಾರಾ? ಪೊಲೀಸರ ಮೇಲೆ ಕೈ ಎತ್ತಿದವರ ವಿರುದ್ಧ ಪೊಲೀಸರೇ ಕ್ರಮ ಕೈಗೊಳ್ಳಲ್ವಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಶಾಸಕ ಸುರೇಶ್ ಗೌಡ ಪ್ರತಿಕ್ರಿಯೆ ನೀಡಿದ್ದು, ಮಗಳ ಪರವಾಗಿ ತಾವು ಕ್ಷಮೆ ಕೇಳಿದ್ದಾರೆ, ಅಲ್ಲದೆ ತಪ್ಪು ಮಾಡಿದ್ರೆ ಕ್ರಮ ಆಗಲಿ ಅಂತ ಹೇಳಿದ್ದಾರೆ. ಮಾತಿಗೆ ಬೆಳೆದು ನನ್ನ ಮಗಳೇನೋ ಕಪ್ಪಾಳಕ್ಕೇನೋ ಹೊಡೆದಿದ್ದಾಳೆ ಅಂತೇಳಿ ನಾನು ಟಿವಿಲಿ ನೋಡಿದೆ. ನನ್ನ ಮಗಳು ಹೇಳಿದ್ರು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ದು. ದೇವಸ್ಥಾನದಲ್ಲಿ ಯಾವಾಗಲೂ ಶಾಂತಿಗೆ ಹೋಗೋದು, ಗಲಾಟೆ ಆಗಬಾರ್ದಾಯ್ತು. ನನ್ನ ಮಗಳು ತಪ್ಪಿದರೆ ನಾನು ಕ್ಷಮೆ ಕೇಳ್ತೀನಿ. ನನ್ನ ಮಗಳು ತಪ್ಪಿದರೆ ನೋಡೋಣ ಏನಾಗುತ್ತೆ ಅಂತ ಕಾನೂನಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ನಾನು ಕೂಡ ಅದನ್ನು ಮಾತಾಡ್ತೀನಿ.
ಒಟ್ನಲ್ಲಿ ಎಷ್ಟೇ ಪ್ರಭಾವಿಗಳಾಗಲಿ ಎಷ್ಟೇ ದೊಡ್ಡವರಾಗಲಿ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ. ಹೀಗಾಗಿ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದ್ ನೋಡಬೇಕು. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಆತ ಉತ್ತರ ಪ್ರದೇಶ ಮೂಲದವ. ಅವನಿದ್ದ ವೇಷಕ್ಕೂ ಅವನು ಮಾಡ್ತಾ ಇದ್ದ ಕೆಲ್ಸಕ್ಕೂ ಹೊಂದಾಣಿಕೆಯೇ ಆಗ್ತಿರ್ಲಿಲ್ಲ. ನೋಡೋರ ದೃಷ್ಟಿಯಲ್ಲಿ ಮಳ್ಳನಂತಿದ್ದವ ಪಾಕಿಸ್ತಾನದ ಉಗ್ರರ ಜೊತೆ ಸೇರ್ಕೊಂಡು ದೇಶದ್ರೋಹದ ಕೆಲಸಕ್ಕೆ ಕೈ ಹಾಕಿದ್ನಂತೆ. ಕಲಬುರಗಿಯಲ್ಲಿ ಅಡಗಿದ್ದ ಶಂಕಿತ ಉಗ್ರ. ಪಾಕ್ ಜೊತೆ ನಂಟು, ಶಂಕಿತ ಉಗ್ರ ಅರೆಸ್ಟ್. ಉಂಡ ಮನೆಗೆ ವಿಷ ಹಾಕೋದು ಅಂತಾರಲ್ಲ, ಇದಕ್ಕೆ ನೋಡಿ. ಹೆತ್ತ ತಾಯಿ ಹೊತ್ತ ನಾಡಿಗೆ ದ್ರೋಹ ಬಗೆದವರು ಉದ್ಧಾರ ಆಗಿದ್ದೇ ಇಲ್ಲ. ಈತ ಕೂಡ ಇದೇ ಜಾಯಮಾನಕ್ಕೆ ಸೇರಿದವ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವನಿಗೆ ಪಾಕಿಸ್ತಾನದ ಮೋಹ ಹುಟ್ಕೊಂಡಿತ್ತು. ಹೀಗಾಗಿಯೇ ಪಾಕಿಸ್ತಾನದ ಉಗ್ರರ ಜೊತೆ ಸೇರ್ಕೊಂಡು ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸ್ತಿದ್ನಂತೆ. ಇಷ್ಟು ದಿನ ಕದ್ದು ಮುಚ್ಚಿ ಕಳ್ಳಾಟ ಆಡ್ತಿದ್ದವ ಈಗ ತಗ್ಲಾಕೊಂಡಿದ್ದಾನೆ. ಶಂಕಿತ ಉಗ್ರನ ಹಿಂದೆ ಬಿದ್ದ ಪೊಲೀಸರು ಈತನ ಜನ್ಮ ಜಾಲಾಡೋಕೆ ಶುರು ಮಾಡಿದ್ದಾರೆ. ಈತನ ಹೆಸರು ಮೊಹಮ್ಮದ್ ಸಮೀರ್ ಅಂತ. ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯ ಸರ್ದಾಪುರ್ ನಿವಾಸಿ. 2 ವರ್ಷದ ಹಿಂದೆ ಕಲಬುರಗಿಗೆ ಬಂದವ ಫೇರ್ ಎಕ್ಸ್ಪರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ನೋಡೋರ ಕಣ್ಣಿಗೆ ಮಳ್ಳನಂತಿದ್ದವ ಒಳಗೊಳಗೆ ಗುಳ್ಳೆನರಿ ಕೆಲಸ ಶುರು ಮಾಡಿದ್ದ. ಎಲ್ಲರ ಜೊತೆಗೆ ನಗ್ತಾ ಇದ್ದವ ಸಾಮಾಜಿಕ ಜಾಲತಾಣದಲ್ಲಿ ದೇಶ ವಿರೋಧಿ ಚಟುವಟಿಕೆಗೆ ಕೈ ಹಾಕಿದ್ದನಂತೆ. ಸ್ನೇಹಿತರ ವೈಫೈ ಬಳಸಿಕೊಂಡು ದೇಶ ವಿರೋಧಿ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ನಂತೆ. ಈತನ ಮೇಲೆ ಕಣ್ಣಿಟ್ಟಿದ್ದ ಅಧಿಕಾರಿಗಳು ಈಗ ಎತ್ತಾಕೊಂಡು ಹೋಗಿದ್ದಾರೆ. ನಿನ್ನೆಯಿಂದ ಜನ್ಮ ಜಾಲಾಡ್ತಿರೋ ಖಾಕಿ ಪಡೆ ಮಹತ್ವದ ಮಾಹಿತಿ ಕಲೆ ಹಾಕ್ತಿದೆ. ಶಂಕಿತ ಉಗ್ರ ಮೊಹಮ್ಮದ್ ಪಾಕಿಸ್ತಾನದ ಮೋಸ್ಟ್ ವಾಂಟೆಡ್ ಉಗ್ರನ ಜೊತೆ ಲಿಂಕು ಹೊಂದಿರೋ ಅನುಮಾನ ವ್ಯಕ್ತವಾಗ್ತಾ ಇದ್ದು, ಅಬಿದಾ ಭಟ್, ಶಹಜಾದ್ ಭಟ್ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡಿದ್ನಂತೆ. ಅಲ್ಲದೆ ಭಯೋತ್ಪಾದಕ ಸಂಘಟನೆ ಸದಸ್ಯರ ಫೋಟೋಗಳು ಪತ್ತೆಯಾಗಿದ್ದು, ಈತನ ಮೊಬೈಲಲ್ಲಿ ಉಗ್ರರ ಫೋಟೋಗಳು ಸಿಕ್ಕಿವೆ. ಅಲ್ಲದೆ ಜಮ್ಮು ಕಾಶ್ಮೀರವನ್ನ ಭಾರತದ ನಕಾಶೆಯಿಂದ ಹೊರಗಿಟ್ಟು ಚಿತ್ರಿಸಿಕೊಂಡಿದ್ದ ವಿಡಿಯೋ ಕೂಡ ಪತ್ತೆಯಾಗಿದೆ. ಹಾಗೆಯೇ ಕೋಮು ಸಂಘರ್ಷಕ್ಕೆ ಎಡೆ ಮಾಡುವ ಅಂಶಗಳು ಕೂಡ ಈತನ ಮೊಬೈಲಲ್ಲಿ ಪತ್ತೆಯಾಗಿವೆ. ಶಂಕಿತ ಉಗ್ರನಿಂದ ಮಹತ್ವದ ಮಾಹಿತಿ ಕಲೆ ಹಾಕ್ತಿರೋ ಅಧಿಕಾರಿಗಳು ಕಲಬುರಗಿ ಜೆಎಫ್ಎಂಸಿ 3ನೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಆಗಸ್ಟ್ 25ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪ್ರಾಥಮಿಕವಾಗಿ ನಾವು 2 ಜನರನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಈಗೇನು ಇವನಿದ್ದಾನೆ ಮೊಹಮ್ಮದ್ ಸಮೀರ್ ಅಂತ, ಇವನ ವಶದಲ್ಲಿದ್ದ ಮೊಬೈಲ್ ಫೋನ್ ಮತ್ತು ಇವನನ್ನು ಪ್ರಾಥಮಿಕವಾಗಿ ನಾವು ವಿಚಾರಣೆಗೊಳಪಡಿಸಿದಾಗ ಏನು ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗಲ್ಲಿ ಸಸ್ಪಿಷಿಯಸ್ ಆ್ಯಕ್ಟಿವಿಟಿ ಬಗ್ಗೆ ಖಚಿತ ಇನ್ಫಾರ್ಮೇಷನ್ ಇತ್ತು, ಅದು ದೃಢಪಟ್ಟ ಹಿನ್ನೆಲೆಯಲ್ಲಿ ಇವನ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಈಗ ತನಿಖೆ ನಡೀತಾ ಇದೆ. ಒಟ್ನಲ್ಲಿ ನಮ್ಮ ನಡುವೆಯೇ ಇದ್ಕೊಂಡು ದೇಶದ್ರೋಹದ ಕೆಲಸಕ್ಕೆ ಕೈ ಹಾಕಿದವ ಲಾಕ್ ಆಗಿದ್ದಾನೆ. ನಿಜಕ್ಕೂ ಪಾಕ್ ಜೊತೆ ಸಂಪರ್ಕ ಹೊಂದಿದ್ನಾ ಇಲ್ವಾ ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. 20 ದಿನಗಳ ಹಿಂದೆ ಹಿಪ್ಪರಗಿಯಲ್ಲಿ ಕಾರೊಂದು ಸ್ಫೋಟಗೊಂಡಿತ್ತು. ಮೊದಲಿಗೆ ಇದೊಂದು ತಾಂತ್ರಿಕ ದೋಷ ಇರಬೇಕು ಅಂತ ಎಲ್ಲ ಅನ್ಕೊಂಡಿದ್ರು. ಆದ್ರೆ ತನಿಖೆಗಿಳಿದ ಪೊಲೀಸರು ಅಸಲಿ ಕಹಾನಿ ಬಿಚ್ಚಿಟ್ಟಿದ್ದಾರೆ. ಜುಲೈ 25ನೇ ತಾರೀಕು ರಾತ್ರಿ 10:45 ಸಮಯ. ಅಷ್ಟೊತ್ತು ಬಾರ್ನಲ್ಲಿದ್ದ ಮಾಲೀಕ ಮನೆಗೆ ಹೊರಡೋದಕ್ಕೆ ರೆಡಿಯಾಗಿದ್ದ. ಬಾರ್ ಮುಂದೆ ನಿಲ್ಲಿಸಿದ್ದ ಕಾರು ಹತ್ತೋದಕ್ಕೆ ಅಂತ ಬಂದು ನಿಂತಿದ್ದ. ಇದೇ ಹೊತ್ತಲ್ಲೇ ಏಕಾಏಕಿ ಮಹೀಂದ್ರ ಕಾರು ಸ್ಫೋಟಗೊಂಡಿತ್ತು. ಇದು ಇಡೀ ಬಾಗಲಕೋಟೆ ಜನರನ್ನೇ ಬೆಚ್ಚಿ ಬೀಳಿಸಿತ್ತು. ಕಾರ್ ಹತ್ತೋದಕ್ಕೆ ಹೊರಟಿದ್ದ ವ್ಯಕ್ತಿ ಕೂದಲೆಳೆ ಅಂತರದಲ್ಲಿ ಗ್ರೇಟ್ ಎಸ್ಕೇಪ್ ಆಗಿದ್ದ. ಆವತ್ತು ನಡೆದಿದ್ದ ಈ ಘಟನೆ ಮೇಲ್ನೋಟಕ್ಕೆ ಆಕಸ್ಮಿಕದಂತೆ ಕಂಡಿತ್ತು. ತಾಂತ್ರಿಕ ದೋಷದಿಂದ ಬ್ಲಾಸ್ಟ್ ಆಗಿದೆ ಅಂತ ಎಲ್ರೂ ಅನ್ಕೊಂಡಿದ್ರು. ಆದ್ರೆ 20 ದಿನಗಳ ಸುದೀರ್ಘ ತನಿಖೆಯ ಬಳಿಕ ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಇದು ಆಕಸ್ಮಿಕವಲ್ಲ, ಪ್ರೀ ಪ್ಲಾನ್ಡ್ ಸ್ಕೆಚ್ ಅನ್ನೋದು ಗೊತ್ತಾಗಿದೆ. ಬಾರ್ ಮಾಲೀಕನ ಹೆಣ ಉರುಳಿಸೋದಕ್ಕೆ ಮಾಡಿದ್ದ ಮಹಾ ಷಡ್ಯಂತ್ರ ಅನ್ನೋದನ್ನ ಬಯಲಿಗೆಳೆದಿದ್ದಾರೆ. ಜಮೀನಿನ ಜಿದ್ದು ಹಾಕಿದ್ರು ಕೊಲೆಗೆ ಸ್ಕೆಚ್. 67 ಲಕ್ಷದ ಸಿಟ್ಟು, ಬದುಕುಳಿದಿದ್ದೇ ಗ್ರೇಟ್.
ಇವರೇ ನೋಡಿ ಸಾವಿನ ಸುಳಿಯಿಂದ ಪಾರಾದ ಅದೃಷ್ಟವಂತ. ಹೆಸರು ಹಣಮಂತ ಅಥಣಿ ಅಂತ. ಬಾಗಲಕೋಟೆ ಜಿಲ್ಲೆಯ ಹಿಪ್ಪರಗಿಯವರು. ಬಾರ್ ಮಾಲೀಕರಾಗಿರೋ ಈತ ಒಳ್ಳೆ ಗೂಡ್ ಪಾರ್ಟಿ. ಹೀಗಾಗಿಯೇ ಈತನ ಬಳಿ ಆರೋಪಿ ಶಿವಾನಂದನ ದೊಡ್ಡಪ್ಪ 40 ಲಕ್ಷ ಸಾಲ ಮಾಡಿದ್ದ. ಹಣ ಕೊಟ್ಟು ತಿಂಗಳುಗಳೇ ಕಳೆದ್ರೂ ವಾಪಸ್ ಕೊಟ್ಟಿರ್ಲಿಲ್ಲ. ಯಾವಾಗ ಕಾಸು ವಾಪಸ್ ಬರ್ಲಿಲ್ವೋ ನಿಂಗಪ್ಪನಿಗೆ ಸೇರಿದ 5 ಎಕರೆ ಜಮೀನನ್ನ ತನ್ನ ವಶಕ್ಕೆ ಪಡೆದಿದ್ದ. ಶಿವಾನಂದನ ಪಿತ್ತ ನೆತ್ತಿಗೇರಿಸಿತ್ತು. ತನ್ನ ದೊಡ್ಡಪ್ಪನ ಜಾಗ ಬೇರೆಯವರ ಪಾಲಾಗ್ತಿದ್ಯಲ್ಲ ಅಂತ ಸಿಟ್ಟಿಗೆದ್ದಿದ್ದ. ಹೀಗಾಗಿಯೇ ನಿಮ್ಮ ಹಣ ನಿಮಗೆ ಕೊಡ್ತೀವಿ, ನಮ್ಮ ಜಮೀನನ್ನ ನಮಗೆ ಬಿಟ್ಕೊಡಿ ಎಂದಿದ್ದ. ಇದಕ್ಕೆ ಒಪ್ಪದ ಹಣಮಂತ 40 ಲಕ್ಷ ಹಣದ ಜೊತೆಗೆ ಬಡ್ಡಿಯೆಲ್ಲ ಸೇರಿ 67 ಲಕ್ಷ ಆಗಿದೆ ಎಂದಿದ್ದಂತೆ. ಇದನ್ನ ಕೇಳ್ತಾ ಇದ್ದಂತೆ ಶಿವಾನಂದ ಚಟ್ಟ ಕಟ್ಟೋ ಪ್ಲಾನ್ ಮಾಡಿದ್ದಾನೆ. ಆರೋಪಿ ಶಿವಾನಂದ ಚಿಕ್ಕವನಿದ್ದಾಗಿನಿಂದಲೂ ಜಿಲೆಟಿನ್ ಕಡ್ಡಿ ಬಳಸುವ ವಿಧಾನವನ್ನ ತಿಳ್ಕೊಂಡಿದ್ದ. ಹೀಗಾಗಿ ಇದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾನೆ. 25ರಿಂದ 30 ಜಿಲೆಟಿನ್ ಕಡ್ಡಿಗಳನ್ನ ಕಾರಿನ ಟೈರ್ ಬಳಿ ಇಟ್ಟಿದ್ದ. ನಂತರ ಕೆಪಾಸಿಟರ್ ಡಿಟೋನೇಟ್ ಬಳಸಿ ಸ್ಫೋಟಿಸೋ ಪ್ಲಾನ್ ರೂಪಿಸಿದ್ದ. ಅದರಂತೆಯೇ ಹಣಮಂತ ಕಾರು ಬಳಿ ಬರ್ತಾ ಇದ್ದಂತೆ ಸ್ಫೋಟಗೊಳಿಸಿದ್ದ. ಆದ್ರೆ ಅದೃಷ್ಟವಶಾತ್ ಗ್ರೇಟ್ ಎಸ್ಕೇಪ್ ಆಗಿದ್ದ. ಇಷ್ಟಕ್ಕೆ ಸುಮ್ಮನಾಗದ ಹಂತಕರು ಈ ಬಾರಿ ಹೇಗೋ ಮಿಸ್ ಆಗಿದ್ದೀಯಾ, ಮುಂದಿನ ಬಾರಿ ತಪ್ಪಿಸಿಕೊಳ್ಳೋದಕ್ಕಾಗಲ್ಲ ಅಂತ ಮೆಸೇಜ್ ಮಾಡಿದ್ರು. ಇದರ ಜಾಡು ಹಿಡಿದು ಹೊರಟ ಪೊಲೀಸರು ಹಂತಕರ ಕೈಗೆ ಕೋಳ ತೊಡಿಸಿದ್ದಾರೆ. ಆ 4 ಜನಕ್ಕೆ ಅರೆಸ್ಟ್ ಆದ ನಂತರ ಅವರಿಗೆ ಇಂಟ್ರೋಗೇಷನ್ ಮಾಡುವಾಗ ನಮಗೆ ಈ ಕೇಸ್ದು ಮೇನ್ ಮೋಟಿವ್ ಗೊತ್ತಾಯ್ತು. ಇವರು ಜಮೀನು ಅವರಿಗೆ ಕೊಟ್ಟಿರ್ತಾರೆ, ಅವ್ರ ಕಡೆಯಿಂದ ಸಾಲ ತಗೋತಾರೆ 40 ಲಕ್ಷ. ಕೊನೆಗೆ 3 ವರ್ಷ ಹಿಂದೆ ಪೇ ಮಾಡಕ್ಕೆ ಆಗ್ಲಿದ್ದ ಕಾರಣಕ್ಕೆ ಅದೇ ಜಮೀನು ಹನುಮಂತ ಅಥಣಿ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಪ್ಲಸ್ ನನಗೆ ಕಂಟಿನ್ಯೂಸ್ ಆಗಿ ಅಮೌಂಟ್ ಕೊಡಬೇಕು ಅಂತ ಪ್ರೆಷರ್ ಮಾಡ್ತಾ ಇದ್ದಾರೆ. ಕೊನೆಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನನ್ನ ಕಡೆಯಿಂದ ಜಮೀನು ಇವರು ವಾಪಸ್ ತಗೋತಾರೆ. ಈ 3 ಕಾರಣ ಇಟ್ಕೊಂಡು ಅವರ ಒಂದು ಪ್ಲಾನ್ ಪ್ರಕಾರ ಇವರು 2 ಅಂಗಡಿಯಿಂದ ಅಲ್ಲಿ ಕಾರ್ ಕೆಳಗೆ ಎಕ್ಸ್ಪ್ಲೋಸಿವ್ ಇಟ್ಬಿಟ್ಟು ಡಿಟೋನೇಟರ್ ಮತ್ತೆ ಕೆಪಾಸಿಟರ್ ಮುಖಾಂತರ 10ವರೆಗೆ ಅಲ್ಲಿ ಸ್ಪಾಟ್ ಇಂದಾನೇ ಇವರು ಎಕ್ಸ್ಪ್ಲೋರ್ ಮಾಡ್ತಾರೆ. ಒಟ್ನಲ್ಲಿ ಕಾರು ಬ್ಲಾಸ್ಟ್ ರೂಪದಲ್ಲಿ ಹೆಣ ಉರುಳಿಸೋದಕ್ಕೆ ಹೊರಟವರೇ ಲಾಕ್ ಆಗಿದ್ದಾರೆ. ಮಾಡಿದ ಪಾಪಕ್ಕೆ ತಕ್ಕ ಬೆಲೆ ತೆರುವಂತಾಗಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ.